ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ, ಕಲೆಯನ್ನು ಶಿಲೆಯಲ್ಲೇ ಅರಳಿಸಿದ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ, ಉಳಿಯಿಂದ ಮೀಟಿ ಹೊಸನಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ನಾನು ಹಾಡಿ ಹೊಗಳುವುದೋ. ಸ್ನೇಹಿತರೆ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ದ ಗ್ರೇಟ್ ಸೋಲ್ಜರ್, ಒಬ್ಬ ಶ್ರೇಷ್ಠ ಯೋಧ ಮತ್ತು ಒಬ್ಬ ಮಹತ್ವಾಕಾಂಕ್ಷೆಯ ರಾಜ, ನಮ್ಮ ಕನ್ನಡಿಗರ ಹೆಮ್ಮೆ, ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನ ರಾಜನ ಬಗ್ಗೆ ಒಂದಷ್ಟು ಐತಿಹಾಸಿಕ ಸತ್ಯಗಳನ್ನು ಹೇಳೋದಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ವಿಷ್ಣುವರ್ಧನ ರಾಜರು ಅಂದರೆ ಅವರ ಒಂದು ಕಾಲಘಟ್ಟದಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು ಅಂತ ಕನಸನ್ನು ಕಾಣ್ತಾರೆ. ಅಂದರೆ ಹೇಗೆ ನೀವು ಯೋಚನೆ ಮಾಡಿ, ಹೇಗೆ ನಮ್ಮ ವರ್ಮ ಅಂತ ಹೇಳಿದ ತಕ್ಷಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಿಗೆ ಬರ್ತಾರೆ. ಅವರ ಆ ಒಂದು ಮಯೂರ ಸಿನಿಮಾನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅವರು ಪಲ್ಲವರಿಂದ ಅವಮಾನಕ್ಕೊಳಗಾದಂತಹ ಮಯೂರ ವರ್ಮ ಹೇಗೆ ಮತ್ತೆ ಕದಂಬ ಸಾಮ್ರಾಜ್ಯವನ್ನ ಕಟ್ಟಬೇಕು, ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಪಲ್ಲವರ ಸೊಕ್ಕಡಗಿಸಿ ಅವರು ಮತ್ತೆ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರಲ್ವಾ, ಅದೇ ರೀತಿನೇ ನಮ್ಮ ವಿಷ್ಣುವರ್ಧನ ರಾಜ ಇಲ್ಲಿ, ಅಂದ್ರೆ ನಮ್ಮ ವಿಷ್ಣುವರ್ಧನ ಅವರ ಕಾಲಘಟ್ಟದಲ್ಲಿ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ವೆಸ್ಟರ್ನ್ ಚಾಲುಕ್ಯಾಸ್ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಹೊಯ್ಸಳರು ವೆಸ್ಟರ್ನ್ ಚಾಲುಕ್ಯರಿಗೆ ಕಲ್ಯಾಣಿ ಚಾಲುಕ್ಯರಿಗೆ ಇವರು ಅಧೀನರಾಗಿರ್ತಾರೆ. ಅಂದ್ರೆ ಅವ್ರನ್ನ ಮೀರಿ ಇವ್ರು ಯಾವುದೇ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅಂದ್ರೆ ಅವ್ರಿಗೆ ಆಪೋಸಿಟ್ ಆಗಿ ಇವರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಏನೇ ಆಗಲಿ ಅವರ ಅಂಡರ್ ಅಲ್ಲೇ ಬರ್ತಾರೆ, ಅವರ ಅಂಡರ್ ಕಂಟ್ರೋಲ್ ಅಲ್ಲೇ ಇರ್ತಾರೆ ಇವರು. ಅಂದ್ರೆ ಅದಕ್ಕೆ ಅವ್ರನ್ನ ಸಬಾರ್ಡಿನೇಟ್ಸ್, ಅಂದ್ರೆ ಅವ್ರಿಗೆ ಇವರು ಸಬಾರ್ಡಿನೇಟ್ಸ್ ಆಗಿರ್ತಾರೆ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಂದ್ರೆ ಅವ್ರು ಟ್ಯಾಕ್ಸ್ ಕಟ್ಟು ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕು, ಅವ್ರು ಏನು ಹೇಳಿದ್ರು ಇವರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಯಾಕಂದ್ರೆ ಇವರು ಸ್ವತಂತ್ರರಾಗಿಲ್ಲ, ಇವರು ಅವರ ಕಂಟ್ರೋಲ್ ಅಲ್ಲಿ ಇರುವಂತ ಒಂದು ಸಾಮ್ರಾಜ್ಯ. ಸೊ ಇದರಿಂದ ನಾವು ಹೊರಗಡೆ ಬರಬೇಕು, ಇದರಿಂದ ನಾವು ನಮ್ಮನ್ನ ಬಿಡಿಸ್ಕೋಬೇಕು, ನಾವು ಕೂಡ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡ್ಕೋಬೇಕು ನಮ್ಮ ಹೊಯ್ಸಳ ಸಾಮ್ರಾಜ್ಯವನ್ನ ಅಂತ ಕನಸು ಕಾಣ್ತಾರೆ ನಮ್ಮ ವಿಷ್ಣುವರ್ಧನ ರಾಜ ಅವರು. ಆದ್ರೆ ಅವರು ಕನಸು ಕಾಣಬೇಕಾದ್ರೆ ಅವರ ಅಣ್ಣ 1ನೇ ವೀರಬಲ್ಲಾಳ ಅವರು ಈ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ಕನಸನ್ನ ಕಾಣ್ತಾರೆ. ನಂತರ ಅಂದ್ರೆ 1ನೇ ವೀರಬಲ್ಲಾಳ ಅವರು ಆಳ್ವಿಕೆ ನಡೆಸಬೇಕಾದ್ರೆ 1ನೇ ವೀರಬಲ್ಲಾಳ ಅವರು ಅಂದ್ರೆ ಅವರ ತಮ್ಮ ನಮ್ಮ ವಿಷ್ಣುವರ್ಧನ ಅವರಿಗೆ ಗಂಗವಾಡಿ ಪ್ರಾಂತ್ಯ, ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದಂತಹ ಗಂಗವಾಡಿ ಪ್ರಾಂತ್ಯದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡು ಅಂತ ಹೇಳಿ ಅವ್ರನ್ನ ಅಲ್ಲಿ ನೇಮಕ ಮಾಡಿರ್ತಾರೆ. ಅಲ್ಲಿ ಅವರು ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಈ ಗಂಗವಾಡಿ ಪ್ರಾಂತ್ಯ ಅಂತ ನಾನು ಹೇಳಿದ್ನಲ್ಲ, ಈ ಗಂಗವಾಡಿ ಪ್ರಾಂತ್ಯದಲ್ಲಿ ಒಂದು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಚೋಳರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆ ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಚೋಳರು ಕೂಡ ಆ ಒಂದು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯದಲ್ಲಿ ಅಂದ್ರೆ ಅಲ್ಲಿ ಒಬ್ಬ ಗವರ್ನರ್ನ ಅವರು ನೇಮಕ ಮಾಡಿ, ಚೋಳ ಸಾಮ್ರಾಜ್ಯದಿಂದ ಒಬ್ಬ ಗವರ್ನರು ಅರ್ಧದಷ್ಟು ಗಂಗವಾಡಿ ಪ್ರಾಂತ್ಯವನ್ನ ಅಲ್ಲಿ ಗವರ್ನರ್ ಆಗಿ ಚೋಳ ಸಾಮ್ರಾಜ್ಯಕ್ಕೆ ಸೇರಿದಂತ ಒಬ್ಬ ಗವರ್ನರು ಅಲ್ಲಿ ಅವನು ಕಂಟ್ರೋಲ್